ವೆರಿ ಗುಡ್ ಮಾರ್ನಿಂಗ್ ಗೈಸ್. ಹಳ್ಳಿದು ವಾತಾವರಣ ನೋಡಿ. ಮಾರ್ನಿಂಗ್ ನೋಡೋಕ್ಕೆ ಚೆಂದ. ನಮ್ಮದು ಹೆಂಚು ಮನೆ ನೋಡಿ, ಇದು ಕೆಳಗಡೆ ಇದು. ಅದಲ್ದಿರ ಇಲ್ಲಿ ಇದು ಇನ್ನೊಂದು ಮನೆ, ನಮ್ಮ ಅಣ್ಣನ ಮನೆ ಇನ್ನೊಂದು. ಸೊ ರಾತ್ರಿ ಎಲ್ಲ ನಡೀತಲ್ಲ, ಅದು ಇದು ಹೆಂಚು ಮನೆ. ನಾನು ಮೇಲಿಂದ ವ್ಯೂ ಆಗ್ತಿದ್ದೀನಿ. ವಾವ್ ಗೈಸ್, ಹಳಸಿನೇನೋ ಕಟ್ಕ ಹಚ್ಚಿದ್ದಾರೆ ನೋಡಿ ಬೆಳಿಗ್ಗೆ. ಹಾಯ್, ಗುಡ್ ಮಾರ್ನಿಂಗ್. ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಇನ್ನೊಂದು ಅಣ್ಣನ ಮನೆಗೆ. ಸೊ ಇಲ್ಲಿ ಜನ ಜಾಸ್ತಿ ಆದರು, ಅದಕ್ಕೋಸ್ಕರ. ಬಟ್ ಹಂಡೆ ಒಲೆ ಇಲ್ಲಿ ಚೆನ್ನಾಗಿತ್ತು ಈ ಅಣ್ಣನ ಮನೇಲಿ. ಅಲ್ಲೂ ಇದೆ ಹಂಡೆ ಒಲೆನೂ ಇದೆ, ಗೀಝರು ಇದೆ. ಸೊ ಅದಕ್ಕೋಸ್ಕರ ನಾವು ಅಲ್ಲೊಂಚೂರು ಕೆರೆ ಎಲ್ಲ ಇದೆ ನೋಡಿಕೊಂಡು. ಅವ್ರದ್ದು ಇನ್ನೂ ತುಂಬ ಚೆನ್ನಾಗಿದೆ, ಊರ ಆಚೆ ಇದೆ ಅವ್ರ ಮನೆ. ವ್ಯೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ಕಾಫಿ ಕುಡಿದು ಇಲ್ಲೇ ಟಿಫನ್ ಮಾಡಿಸ್ತಿದ್ದಾರೆ ಈ ಅಣ್ಣನ ಮನೇಲೆ. ಸೊ ಮತ್ತೆ ಇಲ್ಲಿ ಬಂದು ಜಾಯ್ನ್ ಆಗಿ. ಸೊ ನಮ್ಮ ಶೋಹಿತಾ ವರುಣ್ ಅವ್ರ ಅಕೌಂಟು ಇವರೇ ನಮ್ಮ ಮಗಳು. ಸೊ ಅವ್ರಿಗೋಸ್ಕರನೇ ನಾವು ಬಂದಿರೋದು ಈ ಹಳ್ಳಿಗೀಗ. ಸರಿಯಾಗಿ ನೋಡ್ಕೊಂಬ ಶೋಹಿತಾ, ಬಿದ್ದಿದ್ಯಾ? ಅವ್ರಿಗೋಸ್ಕರನೇ ಬಂದಿರೋದು, ಈ ಮೇಡಮ್ಗೋಸ್ಕರನೇ ಬಂದಿರೋದು. ಅವರು ಸ್ವಲ್ಪ ಹಳ್ಳಿಲಿ ಇರಬೇಕಂತ 2 ದಿವಸ ಎಕ್ಸಾಮ್ ಬರೆದು ಮೈಂಡು ತಲೆ ಕೆಟ್ಟೋಗಿದೆಯಂತೆ. ಅದಕ್ಕೋಸ್ಕರ ಬ್ಲಾಕ್ ಆಗಿಬಿಟ್ಟಿದೆಯಂತೆ, ಫ್ರೆಶ್ ಆಗಬೇಕಂತೆ. ಅದಕ್ಕೋಸ್ಕರ ಕರ್ಕೊಂಡ್ಬಂದಿರೋದು. ಶೋಹಿತಾ, ಈಗ ಬಂದಿದ್ದೀವಲ್ಲ, ಏನು ಅನ್ನಿಸ್ತಿದೆ? ಶೋಹಿತಾ, ನನ್ನ ಮಗಳ ಹೆಸರು ನನಗೆ ಗೊತ್ತಿಲ್ವಾ? ಶೋಹಿತಾ, ಈಗ ಇಲ್ಲಿ ಕರ್ಕೊಂಡ್ಬಂದಿದ್ದೀನಲ್ಲ, ಏನು ಅನ್ನಿಸ್ತಿದೆ ನಿನಗೆ? ವ್ಯೂ ಇಲ್ಲ ನೋಡಿ, ಇವಾಗ ಏನು ಅನ್ನಿಸ್ತಿದೆ ಅಂತ ಹೇಳಿ ಫಸ್ಟ್ ಅವ್ರಿಗೆ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿ ಅನ್ನಿಸ್ತಿದೆ. ನೈಸ್. ಇಷ್ಟ ಆಯ್ತಾ? ನಂಗೆ ಬೇಜಾರು, ಇವನಿಗೂ ಬೇಜಾರಿರುತ್ತೆ. ಯಾಕಂದ್ರೆ ಒಂಬಳೆ ಇಲ್ಲ ಅಂತ ಎಲ್ರಿಗೂ ಬೇಜಾರೆ. ಅದಕ್ಕೇ ಇವಾಗ ಬಂದಿರೋದು ನಾವೆಲ್ಲ ಒಟ್ಟಿಗೆ ಸೇರಿರೋದು. ಏನಕ್ಕೆ ಅಂದರೆ ಖುಷಿಯಾಗಿರೋದಕ್ಕೆ ಅಲ್ವಾ? ಇವಾಗ ಸ್ಮಶಾನ ಮುಂದೆ ನಾನು ಒಮ್ಮೆ ನೋಡ್ಕೊಂಡು ಕೂತಿರ್ತೀನಿ. ಒಂಬಳೆನ ಸ್ಮಶಾನದಲ್ಲಿ ನೋಡ್ಕೊಂಡು ಕೂತಿರ್ತಾಳಂತೆ ಗಾಯ್ಸ್. ನೋಡಿ, ನೀವು ನೋಡಿ ಅವಳು ಏನು ಮಾಡ್ತಾಳೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬಂದ್ವಿ ಫೈನಲಿ. ಇದು ಇವರ ಮನೆ ನೋಡಿ, ಇದೆ ಇವ್ರ ಮನೆ. ಹೂವುಗಳೆಲ್ಲ ಹಾಕ್ಕೊಂಡಿದ್ದಾರೆ, ಆಮೇಲೆ ವಿಡಿಯೋ ಮಾಡ್ತೀನಿ. ಚಿಕ್ಕ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಅವ್ರ ಮನೆ. ಸೊ ಖಾಲಿ ಜಾಗ. ಮಶ್ರೂಮ್ ಫಾರ್ಮ್ ಒಳಗಡೆ ಹೋಗ್ತಿದ್ದಾರೆ. ಇಟ್ಸ್ ವೆರಿ ಡಾರ್ಕ್ ನೋಡಿ. ಯಾವುದಣ್ಣ? ಹಾಂ, ಅಂದರೆ ಇದು ಹೆಂಗೆ ಗೊತ್ತಾಗುತ್ತೆ? ಅದೇ ಇದರ ವೆದರ್ ಹೆಂಗಿರುತ್ತೋ ಹಂಗೆ ಗೊತ್ತಾಗುತ್ತೆ. ಓಕೆ, ವೆದರ್ ಮೇಲೆ ಮಶ್ರೂಮ್ ಬೆಳೆಯುತ್ತಾ? ಹೌದೌದು. ಸರಿ 80%. ಹಾಂ, 24 ಇಂದ 28 ಟೆಂಪ್ರೇಚರ್ ಇರಬೇಕು. ಆವಾಗ ಮಾತ್ರ ಮಶ್ರೂಮ್ ಬರುತ್ತೆ. ತಿಳ್ಕೊಳ್ಳಿ ಗಾಯ್ಸ್, ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಬೆಳೆಯೋದು ಏನು. ಮಶ್ರೂಮ್ನ ಯಾರು ಫಾರ್ಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನೋಡಿ, ಇದು ಸ್ಟಾರ್ಟಿಂಗ್ ಈ ಥರ ಬರುತ್ತೆ. ಇದು ಆಲ್ಮೋಸ್ಟ್ ಸುಮಾರು ಎಂಡಿಂಗ್ ಸ್ಟೇಜ್ ಇದು. ಇದೇನು ಮಶ್ರೂಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಶ್ರೂಮ್ಸ್ ಇದೆ. 25% ಪ್ರೋಟೀನ್ ಇದೆ ಗಾಯ್ಸ್ ಈ ಮಶ್ರೂಮಲ್ಲಿ. ಆಯಿಸ್ಟಾರ್ ಮಶ್ರೂಮ್ ಅಂತೆ. ಅಣ್ಣ, ಇವಾಗ ಎಷ್ಟು ದಿವಸ ಬೇಕು ಇದು ಬರೋದಕ್ಕೆ? ಒಂದು 15-20 ದಿನ ಡಾರ್ಕ್ ರೂಮಲ್ಲಿ ಇಡ್ತೀವಿ. ಫುಲ್ ಕತ್ಲು ರೂಮ್, ಬೆಳಕೆ ಇರಲ್ಲ ಹಿಂಗೆ. ಈಗ ಓಪನ್ ಕಾಣಿಸ್ತಿದೆ. ಇದನ್ನ 15 ದಿನ ಆದ್ಮೇಲೆ ಹಿಂಗೆ ಓಪನ್ ಆಗಿ ಬೆಳಕು ಇಡೋದು. ಓಕೆ 25 ಡೇಸ್ ಡಾರ್ಕ್ ಅಲ್ಲಿ ಇಟ್ಟು ಆಮೇಲೆ ನಮಗೆ ಮಶ್ರೂಮ್ ಶುರು ಆಗುತ್ತೆ. ಸರಿ. ಹಾಕಿ ಅದನ್ನೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಾದ್ಮೇಲೆ 1 ಮಂತ್ಗೆ. ಹೆಂಗಿದೆ ಅಣ್ಣ, ಹೆಂಗೆ ಓಡ್ತಿದೆ ಮಶ್ರೂಮ್? ಏನಿಲ್ಲ, ಬೇಡಿಕೆ ಇದೆ, ಮಾಡಕ್ ನಮ್ಗೆ ಆಗ್ತಾ ಇಲ್ಲ. ಒಂದಿದು ಕೆಲಸ ಜಾಸ್ತಿ ಇದೆ ಗಾಯ್ಸ್. ಅಷ್ಟು ಸುಲಭ ಅಲ್ಲ, ನೋಡಿದಷ್ಟು ವಿಡಿಯೋ ಮಾಡಿದಷ್ಟು ಕೆಲಸ ಇದೆ. ಚೆನ್ನಾಗಿದೆ. ಸೊ ಟೋಟಲ್ ಬೇಕು ಡಾರ್ಕ್ ರೂಮಲ್ಲಿ. ಆಮೇಲೆ 15 ಡೇಸು ಚೂರು ಬೆಳಕು ಕಾಣಿಸ್ಬೇಕು. 30 ಡೇಸು ಸಿಗುತ್ತೆ. 30 ಡೇಸ್ ಬೇಕು ಗಾಯ್ಸ್. ಯಾರಾದರೂ ಮಶ್ರೂಮ್ ಬೆಳಿಬೇಕು ಅಂತಿದ್ರೆ ಈ ಇನ್ಫಾರ್ಮೇಷನ್ ನಿಮಗೆ ಒಂಚೂರು ಯೂಸ್ಫುಲ್ ಆಗ್ಬೋದು. ಐ ಹೋಪ್ ನಿಮಗೆ ಯೂಸ್. ನೋಡಿ, ಈ ಥರ ಸ್ಪ್ರೇ ಮಾಡಬೇಕು.
ಅದು ಏನು 1 ಅವರ್ಗೆ ಒಂದ್ಸರಿ ಕೆಲಸ ಇದೆ ಗಾಯ್ಸ್. ಸುಮ್ಮನೆ ಸುಲಭ ಅಲ್ಲ. ಮಶ್ರೂಮ್ ಹೋಗಿ ಮಶ್ರೂಮ್ ಮಂಚೂರಿ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡ್ಕೊಂಡು ತಿಂದಂಗಲ್ಲ ಮಶ್ರೂಮ್ ಬೆಳೆಯೋದು. ಆಯಿತು, ಸ್ನಾನ ಎಲ್ಲ ಆಯಿತು. ಮತ್ತೆ ಅಲ್ಲಿ ಹೋಗ್ತಿದ್ದೀವಿ ಆ ಮನೆಗೆ, ಆ ಅಣ್ಣನ ಮನೆಗೆ. ಸೊ ಅಲ್ಲಿ ಕಾರ್ಯ ಸ್ಟಾರ್ಟ್ ಆಗುತ್ತೆ ಇನ್ನೇನು. ಮಾರ್ನಿಂಗ್ ಒಂಬಾಳೆ ಟಿಫನ್ಗೆ ಹೋಗ್ತಾ ಇದ್ದೀವಿ. ಟಿಫನ್ಗೆ ಬಂದಿದ್ದೀವಿ ಎಲ್ಲ. ಟಿಫನ್ 21 ದಿವಸ ಆಗಿತ್ತು ಹಾಗೆ ನಮ್ಮ ಒಂಬಾಳೆ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಏನು ಕೆಲಸ ಅಂದರೆ ನಮ್ಮ ಒಂಬಳೆ ಫೋಟೋ ಮುಂದೆ ದೀಪ ಹಚ್ಚಬೇಕಂತೆ. ಅದು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಅಂದರು. ಅದಕ್ಕೆ ಸ್ವಲ್ಪ ರೆಡಿ ಮಾಡ್ಕೊತಿದ್ವಿ. ಅದೊಂದು ಕೆಲಸ ಕೊಟ್ಟಿದ್ರು ಗಾಯ್ಸ್, ಅದನ್ನು ಮಾಡ್ತಾಯಿದ್ದೀನಿ ಅಚ್ಚುಕಟ್ಟಾಗಿ. ಇಲ್ಲ ಇಲ್ಲ ರೆಡಿ ಮಾಡಿರ್ತಾರೆ. ಸಗಣಿ ಇದು ಕೈ ದೀಪ ಮಾಡ್ಕೊಳ್ರಿ. ದೀಪ ಮಾಡ್ಬಿಟ್ಟು ಹಂಪು ಹೋಗಿ. ಸೊ ಇವಾಗ ನಮ್ಮ ಒಂಬಾಳೆಗೆ ಮುಂದೆ ದೀಪ ಹಚ್ಚಬೇಕು. ಈ ಕಡೆದು ಬ್ರೈನು, ಈ ಕಡೆದು ಬ್ಲಡ್ ಉರಿತಾ ಇದ್ದಾರೆ. ಎಡೆಗಲ್ವಾ? ಹಾಯ್ ಮಾಡು. ಬರ್ತಾ ಇದ್ದಾರೆ ಪಕ್ಕದೂರವರು, ರಿಲೇಷನ್ಸು ಎಲ್ಲ ಬರ್ತಾ ಇದ್ದಾರೆ. ಒಳಗಡೆನೂ ಸ್ವಲ್ಪ ಜನ ಕೂತಿದ್ದಾರೆ. ಎಡೆ ಎಲ್ಲ ಇಟ್ಟಿದ್ದಾರೆ. ತಿಂಡಿ ಏನೇನೋ ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ಎಡೆ ಇಡೋದಕ್ಕೆ. ಸ್ಮಶಾನ ಹತ್ರ ರೂಗಾಡು ಅಂತಾರಂತೆ ಅವ್ರ ಕಡೆ. ರೂಗಾಡು ಅಂದರೆ ಎಡೆ ಇಡಲಿಕ್ಕೆ ಎಲ್ಲ ಜನಗಳೆಲ್ಲ ಪ್ರೊಸೀಜರ್ ಎಲ್ಲ ನಡೀತು. ನಮ್ಮ ಫ್ಯಾಮಿಲಿಯವರು ಅಕ್ಕವರು ಎಲ್ಲ ಬೇಡ ಅಂತ ಅಂದರು. ಅದೊಂದು ಬೆಳಗ ಸ್ವಲ್ಪ ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಅಲ್ಲಿಂದ ಬರ್ತಿದ್ದಂಗೆ ಊಟ ಸ್ಟಾರ್ಟ್ ಆಗಿತ್ತು. ಊಟ ಬೆಳೆಸ್ತಾ ಇದ್ದಾರೆ. ನಾನ್ ವೆಜ್ಜು ಮರಿ ಉಳಿದಿದ್ದಾರೆ. ನಮ್ಮ ಅಜ್ಜಿಗೆ ಕೆಲವೊಂದು ಶಾಸ್ತ್ರಗಳೆಲ್ಲ ಮುಗೀತು. ನಾವಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲೆಲ್ಲ ಊಟ ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಊರಿನವರೆಲ್ಲ ಊಟ ಕುತ್ಕೊಂಡಿದ್ರು. ಮಟನ್ ಊಟ ತಿಂತಾ ಇದ್ದಾರೆ ಎಲ್ಲರೂ. ಸ್ಟಾರ್ಟ್ ಆಗುತ್ತೆ. ಮಕ್ಕಳೆಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಮುಂದೋ ಏನೇನೋ ತಿನ್ಕೊಂಡು. ಈಗ ರಾತ್ರಿ ಊಟ ಮುಗಿಸ್ಕೊಂಡು ಹರಿಕತೆ ತಿಳ್ಕೋಬೇಕು. ಇನ್ನೇನು ಹರಿಕತೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಊಟ ನೈಟು ಹರಿಕತೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ನೋಡಿ ರಾಜ್ರೆ, ಈಗ ಮೊದಲು ಯಾವುದು ಹುಲ್ಲನ್ನು ಮೇಯ್ತದೋ ಅದು ಕರು, ಆನಂತರ ಹುಲ್ಲನ್ನು ತಿಂತದಲ್ಲ ಅದು ಹಸು. ಸ್ವಾಮಿ ಹೆಂಗೆ ಇದು ಅಂದಾಗ ಯಾವುದೇ ತಾಯಿ ಆಗಲಿ ಮೊದಲು ಮಕ್ಕಳನ್ನ ತಿನ್ನಿಸ್ಬಿಟ್ಟು ಆಮೇಲೆ ತಾಯಿ ತಿಂತಾಳೆ ಸ್ವಾಮಿ. ಜಗತ್ತಿನ ನಿಯಮ ಅಂತರದ್ದು. ಹರಿಕತೆ ಕೇಳ್ತಕ್ಕೆ ಯಾರೋ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದಾರೆ ಗೈಸ್. ಗೈಸ್ ಹುಡುಗರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಪಾಚಿ ಮಾಡೋಕ್ಕೆ ಹೋದ್ರು. ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವೀಡಿಯೋಸ್. ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ.